ಈಗ ಅಧ್ಯಕ್ಷೀಯ ಭಾಷಣ ಸಂಜಯ್ ಸಹಾಯ್ IGP ಸರ್. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಶ್ರೀ ಡಾಕ್ಟರ್ ರತ್ನಾಕರ್ ಅವರೇ, ಶ್ರೀಮತಿ ರತ್ನಾಕರ್ ಅವರೇ, ಕ್ರೇಡಲ್ ಜನರಲ್ ಮ್ಯಾನೇಜರ್ ದೇವ್ ಅವರೇ, ವೇದಿಕೆ ಮೇಲೆ ಹಸಿರುವ ಗಣ್ಯರೇ, ನಾಗರಿಕರೇ, ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಪತ್ರಿಕಾ ವರದಿಗಾರರೇ, ವಿಶ್ವ ಪರಿಸರ ದಿನಾಚರಣೆ ಮತ್ತು ಈ ಕೆರೆ ಈ ಹಂತಿಗೆ ಹೇಗೆ ಬಂದಿದೆ ಇದು ಬಗ್ಗೆ ಬಹಳ ಕೂಲಂಕಷವಾಗಿ ಸುಮಾರು ನಮ್ಮ ಸ್ಪೀಕರ್ಸ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ನಾವು ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ನಾವು ಮುಂದೆ ಏನು ಮಾಡ್ತೀವಿ ಅದು ಮಾಡಿ ನಿಮಗೆ ಇನ್ನೊಂದ್ಸರಿ ತೋರಿಸಿ ಇಲ್ಲಿ ಬಂದು 1st January 2013 ನಾವು ಈ ಕೆರೆಗೆ ಈ ಊರಿಗೆ ಸಮರ್ಪಿತ ಮಾಡ್ತೀವಿ. We will dedicate this ಕೆರೆ to the people of Davangere. It will be a completely renovated, upgraded, scaled ಕೆರೆ which will meet the standards, global standards. So ಅದು ನಮ್ಮೊಂದು oath, that is the perfect both functional operational oath. ಇದು ನಾವು ಭಾಷಣ ಸ್ಟಾರ್ಟ್ ಮಾಡುವ ಮುಂಚೆ ನಮ್ಮ ಆರ್ಗನೈಸರ್ಸ್ಗೆ ನನ್ನ ಧನ್ಯವಾದಗಳು. ಆದರೆ ಅಧ್ಯಕ್ಷ ಭಾಷಣ ನಾನು ಕೊಡ್ತಾ ಇದ್ದೇನೆ, ಆದರೆ ನಾನು ಕೂಡ ಒನ್ ಆಫ್ ದ ಆರ್ಗನೈಸರ್ಸ್. ಮುಖ್ಯವಾಗಿ 3 ಜನದು ನೆನಪಿರ್ತದೆ ಇದರಲ್ಲಿ. ಈ ನಮ್ಮ ಜನ ಆಂದೋಲನ್ ಜನರಿಂದ ಆಗತ್ತೆ. ನಾವು ಕೂಡ ಫಸ್ಟ್ ಸಿಟಿಸನ್ಸ್ ಇದ್ದೀವಿ, ಆಮೇಲೆ ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದೀವಿ. ಸೊ ಇಟ್ ಈಸ್ ಅ ಚೇಂಜ್ ಫ್ರಮ್ ವಿದಿನ್, ಇಟ್ ಈಸ್ ಸಿವಿಲ್ ಆಕ್ಟಿವಿಸಮ್ ಫ್ರಮ್ ವಿದಿನ್. ಸೊ ಮೊದಲನೇದಾಗಿ ನಮ್ಮ ಕೃತಜ್ಞತೆಗಳು APJ ಅಬ್ದುಲ್ ಕಲಾಂ, ಮಾಜಿ ರಾಷ್ಟ್ರಪತಿ ಅವರು 2.5 ತಿಂಗಳು ಇಲ್ಲೇ ಬಂದಿದ್ರು. ಇಲ್ಲಿ ರೈಟ್ ಅಲ್ಲಿ ನಾವಿದ್ವಿ, DC, SP, ಅವರ್ ವೈಸ್ ಚಾನ್ಸಲರ್, ಆಲ್ ಆಫ್ ಅಸ್ ವೇರ್ ದೇರ್. ಸೊ ಅವ್ರು ಹೇಳಿದ್ರು ಅಟ್ಲೀಸ್ಟ್ 5 ಸ್ಯಾಪ್ಲಿಂಗ್ಸ್ ದಾವಣಗೆರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಲ್ಲಿ ಹಚ್ಚಬೇಕು. ಅಷ್ಟೊಂದು ಹಚ್ಚಿದ್ರೆ ನಮ್ 256 ಏಕರ್ ಜಾಗ ಅದು ಗ್ರೀನ್ ಆಗತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಟ್ ಇಸ್ ಅ ಟ್ರಿಬ್ಯೂಟ್ ಟು ಒನ್ ಆಫ್ ದ ಬೆಸ್ಟ್ ಮೈಂಡ್ಸ್ ಇನ್ ದ ಕಂಟ್ರಿ ಅಂಡ್ ಆಲ್ಸೋ ಒನ್ ಆಫ್ ದ ಪರ್ಸನ್ಸ್ ಹೂ ಹ್ಯಾಸ್ ಅ ರಿಯಲ್ ಹಾರ್ಟ್. ಮಕ್ಕಳ ಸಲುವಾಗಿ ಇದೆ, ಈ ದೇಶ ಸಲುವಾಗಿ ಇದೆ, ಲೇಕ್ ಸಲುವಾಗಿ ಇದೆ, ಪರಿಸರ ಸಲುವಾಗಿ ಇದೆ. ಒಂದು ಮನುಷ್ಯಂದು ಎಷ್ಟು ಆಯಾಮ ಆಗಬೇಕು, ಎಷ್ಟು ಡೈಮೆನ್ಷನ್ ಆಗಬೇಕು. APJ ಅಬ್ದುಲ್ ಕಲಾಂ ನೋಡಿದ್ರೆ ನಮಗೆ ಒಂದು ಐಡಿಯಾ ಬರ್ತದೆ. ಇಲ್ಲದೆ ಗೊತ್ತಾಗಲ್ಲ ಒಂದು ಮನುಷ್ಯನ ಏನೇನು ಮಾಡ್ಬೋದು. ಎಲ್ಲಿ ಮಿಸೈಲ್ ಇಂದ ಲೇಕ್ ಇಂದ ಆಧ್ಯಾತ್ಮ, ಅದಕ್ಕಿಂತ ಅಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ನಿಲ್ತಾರೆ ಅವ್ರ ರೂಮ್ ಮುಂದೆ, ಅದು ನೋಡಿದ್ರೆ ಖುಷಿ. ಒಂದೊಂದು ನೋಟ್ಬುಕ್ ಒಂದೊಂದು ಏನ್ ತಗೊಂಡ್ ಬರ್ತಾರೆ. ಕೇಟರಿಂಗ್ ಮಾಡೋರು ಅವ್ರ ಸರ್ವೆಂಟ್ಸ್ ಅಲ್ಲಿ ನಿಲ್ಬಿಟ್ರು. ಏನ್ ಬೇಕು, ಈ ನನಗೆ ಕಲಾಂ ನಡೆದು ಆಟೋಗ್ರಾಫ್ ಬೇಕು, ಸರ್ವೆಂಟ್ಸ್ ಆಫ್ ದ ಕೇಟರಿಂಗ್ ಕಂಪನಿ. ಸೊ ದಿಸ್ ಇಸ್ ದ ಲವ್ ಅಂಡ್ ಅಫೆಕ್ಷನ್. ನೆಕ್ಸ್ಟ್ ಈಸ್ ಅ ಲೇಡಿ ಹೂ ಬಿಲಾಂಗ್ಸ್ ಟು ದಾವಣಗೆರೆ, ಶ್ರೀಮತಿ ಮಂಗ್ಲಾ. ಶಿ ಇಸ್ ಅ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್. ಅವ್ರು 27th ಅಥವಾ 26th ಏಪ್ರಿಲ್ಗೆ ನನ್ನ ಆಫೀಸ್ಗೆ ಬಂದು ಈ ರೀತಿ ಎಲ್ಲ ಆಗ್ತಾ ಇದೆ. ಕುಂದವಾಳಕೆರೆ ಬರೋ ಯಾರಿಗೆ ಚಿಂತೆ ಇಲ್ಲ. ದಿಸ್ ಇಸ್ ದ ಓನ್ಲಿ ವಾಟರ್ ಬಾಡಿ ವಿ ಹ್ಯಾವ್ ಇನ್ ದಾವಣಗೆರೆ. ಏನಾದರೂ ತಾವು ಮಾಡ್ಬೇಕು ಸರ್, ನಾವು ಕೇಳಿದ್ದಾನೆ ತಾವು ಸ್ವಲ್ಪ ಪ್ರೊಆಕ್ಟಿವ್ ಇದ್ದಾನೆ. ಪೊಲೀಸ್ ಕೆಲಸ ಮಾಡ್ತಾನೆ, ಟೆಕ್ನಾಲಜಿ ಕೆಲಸ ಮಾಡ್ತಾನೆ, 100 ಕೆಲಸ ಮಾಡ್ತಾನೆ. ಈ ಲೇಕ್ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ. ಇಲ್ಲ ಸರ್, ಎಲ್ರಿಗೆ ಸೇರಿಸಿದ್ರೆ ಇದು ಮಾಡಬಹುದು, ಅಂತೇನು ದೊಡ್ಡ ವಿಷಯ ಇಲ್ಲ. ಸೊ ಸೇಮ್ ಡೇ 4 o'clock we conducted a meeting of DC, SP, ಮುನ್ಸಿಪಲ್ ಕಮಿಷನರ್, ಆಮೇಲೆ ಇವರು ಸಿವಿಲ್ ಆಕ್ಟಿವಿಸ್ಟ್ 30 ಜನ. ಸೊ ಅಲ್ಲಿಂದ ಎಲ್ಲ ಜನ ಆಂದೋಲನ ಸ್ಟಾರ್ಟ್ ಆಗಿದೆ. ಈಗ ಕೂಡ ನಾವು ಇದೇ ಹೇಳ್ತಾ ಇರ್ತೀವಿ, ದಿಸ್ ಇಸ್ ನಾಟ್ ಅ ಗವರ್ಮೆಂಟ್ ಪ್ರಾಜೆಕ್ಟ್, ಇದು ಜನ ಆಂದೋಲನ. ತಾವೆಲ್ಲರೂ ಇದರಲ್ಲಿ ಸೇರಬೇಕು, ತಾವು ಕೇಳಬೇಕು, ಇದು ಏನಾಗಿದೆ, ಅದು ಏನಾಗಿದೆ. ನೀವು ಇಷ್ಟೆಲ್ಲ ಮಾತಾಡಿದಿರ, ಪೇಪರ್ನವ್ರಿಗೆ ಮಾತಾಡಿದಿರ, ಪರಿಸರ ದಿನಾಚರಣೆಯಲ್ಲಿ ಇಷ್ಟೆಲ್ಲ ಮಾತಾಡಿದ್ರೆ ಯಾಕೆ ಕೆಲಸ ಇದು ಆಗಿಲ್ಲ. ಈ ಮೇಂಟೈನ್ ಮಾಡಲಿಕ್ಕೆ ಪ್ರೆಷರ್ ಬೇಕು, ಗವರ್ಮೆಂಟ್ ಮೇಲೆ ಪ್ರೆಷರ್ ಬೇಕು. ನಾವು ನಮ್ದು ಏನೋ ಸುಮಾರು ಕೆಲಸ ಇರ್ತದೆ. ಸೊ ಏನಾದರೂ ಸಮಥಿಂಗ್ ವಿಚ್ ಇಸ್ ಅವರ್ ಹಾಬಿ, ಸಮಥಿಂಗ್ ವಿಚ್ ಇಸ್ ಅವರ್ ಪ್ಯಾಷನ್. ಸೊ ಅಲ್ಲಿ ನಮ್ಗೆ ಸ್ವಲ್ಪ ಪ್ರೆಷರ್ ಕೂಡ ಬೇಕಾಗತ್ತೆ. ಸೊ ಜನರಿಂದ ನಮಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಬೇಕು. ಈ ಮಂಗ್ಲಾನವ್ರಿಗೆ ಈ ಎಲ್ಲ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಐಡಿಯಾ ಕೊಟ್ಟಿದ್ದಾರೆ. ಮತ್ತು ನಾವು ಎಲ್ರಿಗೆ ಈಗ ಕೂಡ ಬ್ಯಾಂಗ್ಳೂರಿಂದ ಪದೇ ಅವ್ರದ್ದು ಪ್ರೆಷರ್ ಆಗ್ತಾ ಇರ್ತಾರೆ, ಐಡಿಯಾಸ್ ಕೊಡ್ತಾ ಇರ್ತಾರೆ. ಸೊ ನನ್ನ ವತಿಯಿಂದ ಮತ್ತು ಆರ್ಗನೈಸರ್ಸ್ ವತಿಯಿಂದ ಒಂದು ಸಣ್ಣ ಟೋಕನ್ ಆಫ್ ಅಪ್ರಿಸಿಯೇಷನ್ ಐ ವುಡ್ ಲೈಕ್ ಟು ಗಿವ್ ಆನ್ ಮೈ ಬಿಹಾಫ್, ಆನ್ ಬಿಹಾಫ್ ಆಫ್ ದ ಆರ್ಗನೈಸರ್ಸ್ ಅಂಡ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು. ಅಂಡ್ ಐ ಲೈಕ್ Shubha to take it on behalf of her sister and send it across to Bangalore.
ಫೋಟೋಗ್ರಾಫರ್ ಮಿತ್ರರು ಡಾಕ್ಟರ್ ರತ್ನಾಕರ್ ಅವ್ರಿಗೆ ದಾವಣಗೆರೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅವರೆಲ್ಲ ಮಾತಾಡಿದ್ದಾರೆ. ಅದು ಕಂಪ್ಲೀಟ್ ಆಗಿ ಒಪ್ಕೊಳ್ಳಿಕ್ಕೆ ಆಗಲ್ಲ, ಆದರೆ 3 ತಿಂಗಳಿನ ನೀರು ಸತ್ತಾಯಿಸಿದ್ರು ಇಲ್ಲಿ ಬರಲಿಕ್ಕೆ. ಸೊ ಏನೇನು ಹೇಳಿದ್ದಾರೆ ಅದು ಒಂದು ವಿತ್ ಅ ಪಿಂಚ್ ಆಫ್ ಸಾಲ್ಟ್ ವಿ ವಿಲ್ ಟೇಕ್. ಬಟ್ ಭವಿಷ್ಯದಲ್ಲಿ ಇವ್ರದ್ದು ಇದರಲ್ಲಿ ಸುಧಾರಣೆ ಆಗ್ಬಹುದು ಅಂತ ನನ್ನ ಆಸೆ, ನಮ್ಮ ಆಸೆ, ದಾವಣಗೆರೆದು ಆಸೆ. ಅವ್ರು ಪದೇ ಪದೇ ಬಂದು ನಮ್ಮ ಬೆಸ್ಟ್ ಕ್ವಾಲಿಟಿ ಫೋಟೋಗ್ರಾಫಿಕ್ ಮೆಟೀರಿಯಲ್ ನಮಗೆ ಕೊಡ್ಬೋದು. ಅದು ಫಸ್ಟ್ ಕೊಟ್ರೆ ದೆನ್ ವಿ ವಿಲ್ ಟಾಕ್ ಅಬೌಟ್ ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಅಂಡ್ ಆಲ್ ದಟ್. ಇದು ನಮ್ಮೊಂದು ಸ್ವಲ್ಪ ಪ್ರೊಫೆಷನಲ್ ಕೆಲಸ ಆಗ್ಬೇಕು, ದಾವಣಗೆರೆ ಸಲುವಾಗಿ ಕೆಲಸ ಆಗ್ಬೇಕು. ಈ ಫೋಟೋ ನೀವೆಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಊರಲ್ಲಿ, ಅದು ಕಾಂಟ್ರಿಬ್ಯೂಷನ್ ಡಾಕ್ಟರ್ ರತ್ನಾಕರ್ ನಂಬರ್ 1 and number 2 he has 2 great friends by name ಮಧು and ಡಾಕ್ಟರ್ ಶ್ರೀಕಾಂತ್. ಮಧು ಅಂತ ಒಂದು ಫೋಟೋ ತಗೊಳ್ತಾರೆ, ಅದು ನನ್ನ ಜೀವನದಲ್ಲಿ ನೋಡಲಿಲ್ಲ. ಅದು ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಇಂದ 180 ಡಿಗ್ರಿ ಫೋಟೋಗ್ರಾಫ್. ಈ ಗುಂಡಿ ಸರ್ಕಲ್ ಅಲ್ಲಿ ಆ ಫೋಟೋಗ್ರಾಫ್ ಇದೆ. ಯಾರೊಬ್ಬರಿಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇದ್ರೆ ಅದು ನೀವು ನೋಡ್ಬೋದು. ಅದರಲ್ಲಿ ಇದು 3 ಜನ, ಮಧು ಅಂಡ್ ಡಾಕ್ಟರ್ ಶ್ರೀಕಾಂತ್. ಮಧು ಅಂಡ್ ಡಾಕ್ಟರ್ ಶ್ರೀಕಾಂತ್ ಅವ್ರು ಶಿವಮೊಗ್ಗದಿಂದ ಬಂದು ಇಲ್ಲಿ ಅರ್ಧ ದಿವಸ ಫೋಟೋಗ್ರಾಫ್ ತಗೊಂಡಿದ್ದಾರೆ. ಅವ್ರ ಫೋಟೋ ನೋಡಿದ್ರೆ ನನಗೆ ಐಡಿಯಾ ಏನ್ ಬಂತು, ಈ ಜಾಗ ಈ ಕುಂದವಾಳ ಕೆರೆಗೆ ಒಂದು ಬರ್ಡ್ ಸ್ಯಾಂಕ್ಚುರಿ ನಾವು ಡಿಕ್ಲೇರ್ ಮಾಡಬಹುದು. ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಅ ಡಾಕ್ಯುಮೆಂಟೇಶನ್. ಆ ಚೆನ್ನಾಗಿ ಡಾಕ್ಯುಮೆಂಟೇಶನ್ ಬಂದ್ರೆ, ಚೆನ್ನಾಗಿ ಡಾಕ್ಯುಮೆಂಟೇಶನ್ ಹೇಗೆ ಬರ್ತದೆ, ಇವ್ರು ರತ್ನಾಕರ್ ಕಡೆಯಿಂದ ಬರ್ತದೆ. ಸೊ ಇವರೆಲ್ಲ ಸ್ವಲ್ಪ ಸೇರ್ಕೊಂಡೆಲ್ಲ ಮಾಡಬೇಕು. ಕರೆಕ್ಟ್ ಆಗಿ ಒಂದು ಪ್ರಾಜೆಕ್ಟ್ ಪೇಪರ್ ಮಾಡಿಸಿದ್ರೆ ಒಂದು ಬರ್ಡ್ ಸ್ಯಾಂಕ್ಚುರಿ ನಮ್ಗೆ ಸಿಕ್ಕತ್ತೆ ಮತ್ತು ಫಂಡ್ ಕೂಡ ಸಿಕ್ಕತ್ತೆ. ಈ ರತ್ನಾಕರ್ದು ಜವಾಬ್ದಾರಿ. ಸೊ ಚೀಫ್ ಗೆಸ್ಟ್ ಆಗಿ ನಾವು ಇವ್ರಿಗೆ ಕರೆದಿದ್ದೀವಿ. ಏನಾದ್ರೂ ಅವರಿಂದ ನಮ್ಗೆ ಅವ್ರ ಟ್ಯಾಲೆಂಟ್ ಇಂದ, ಅವ್ರ ಎಕ್ಸ್ಪರ್ಟೀಸ್ ಇಂದ ನಮ್ಗೆ ಹೆಲ್ಪ್ ಬೇಕಾಗತ್ತೆ. ಡಾಕ್ಟರ್ ಶ್ರೀಕಾಂತ್ ಈಸ್ ಏಸ್ ಬರ್ಡ್ ಫೋಟೋಗ್ರಾಫರ್. ನಾವು ಜೀವನದಲ್ಲಿ ಮೊದಲೇ ಬರ್ಡ್ ಫೋಟೋಗ್ರಾಫ್ ನಮಗೆ ನೋಡಿದ್ದೇನೆ. ಸೊ ಐ ಫೈಂಡ್ ಇಟ್ ಟು ಬಿ ಎಕ್ಸ್ಟ್ರೀಮ್ಲಿ ಗುಡ್ ಅಂಡ್ ಐ ಪ್ರೆಸ್ಯೂಮ್ ಇಟ್ ಈಸ್ ಇಂಟರ್ನ್ಯಾಷನಲ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ತನಕ 26ನೇ ಏಪ್ರಿಲ್ ಇಂದ ಇಲ್ಲಿ ತನಕ ಏನೇನು ಕೆಲಸ ಆಗಿದೆ ಒಂದು 2 ನಿಮಿಷದಲ್ಲಿ ನಾನು ಹೇಳ್ತೇನೆ ನಿಮ್ಗೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಡನ್ ಡಿಸಿಲ್ಟಿಂಗ್ 10 acres ಆಫ್ ಲ್ಯಾಂಡ್. ಈ ಒಂದು ಕಡೆ ಉಪ್ಪು ಫ್ಯಾಕ್ಟರಿ ಇತ್ತು ಮುಂಚೆ. ಆ ಫಿಲ್ಟ್ರೇಷನ್ ಸಲುವಾಗಿ ಅದು ನೀರು ಉಪಯೋಗಿಸ್ಲಿಕ್ಕೆ ಆಗಲ್ಲ. ಅದು ಇರುವಾಗ ಇನ್ನೂ ಕೆಟ್ಟಾಗತ್ತೆ ನೀರು, ಅದು ಒಂದು ಪರಿಸ್ಥಿತಿ. ಆ ಏರಿಯಾಲಿ ಡಿಸಿಲ್ಟಿಂಗ್ ಆಗಿದೆ, ಡಿವೀಡಿಂಗ್ ಆಗಿದೆ. ಮತ್ತು ನಮ್ಮ ಪ್ರೋಗ್ರಾಮ್ ಪ್ರಕಾರ ಏರಿಯಾ ಅಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ಗಾರ್ಡನ್ ನಾವು ಸೃಷ್ಟಿಸಿದ್ದೀವಿ. ಅದು ಒಂದು ಮಾಡೆಲ್ ಆಫ್ ದ ಗೋಲ್ಫ್ ಕೋರ್ಸ್ ಅಂಡ್ ಇಟ್ ವಿಲ್ ಬಿ ಇನ್ ಅ ಬಾಲ್ ಆಫ್ ರಾಕ್ಸ್. ಎಲ್ಲ ಕಡೆ ಸ್ಟೋನ್ ಎಂಬ್ಯಾಂಕ್ಮೆಂಟ್ ಇರ್ತದೆ, 3 ಕಡೆ ಈ ರೀತಿ ಬರ್ತದೆ. ಅದರಲ್ಲಿ ಲ್ಯಾಂಡ್ಸ್ಕೇಪ್ ಗಾರ್ಡನ್. ಅದು ಬಿಟ್ಟು ಇಲ್ಲಿ ನಾವು ಬೆಂಚಸ್ ಹಾಕಿದ್ದೀವಿ, ಎಲ್ಲ ಕಂಪ್ಲೀಟ್ ಎಂಬ್ಯಾಂಕ್ಮೆಂಟ್ ಕ್ಲೀನ್ ಮಾಡಿದ್ದೀವಿ, ಈ ಏರಿಯಾ ನಾವು ಡೆವಲಪ್ ಮಾಡಿದ್ದೀವಿ. ಈ ರೀತಿ ಸಣ್ಣ ಸುಮಾರು ಕೆಲಸ ಆಗಿದೆ. ಮುಂದಿನ ಇದರಲ್ಲಿ ನೆಕ್ಸ್ಟ್ 6 months ಅಲ್ಲಿ ಕಂಪ್ಲೀಟ್ ಸ್ಟ್ರೆಂಥನಿಂಗ್ ಅಂಡ್ ಕ್ಲೀನಿಂಗ್ ಆಫ್ ಎಂಬ್ಯಾಂಕ್ಮೆಂಟ್. ಆಮೇಲೆ ಇಲ್ಲಿಂದ ರೋಡ್ ಮಧ್ಯದಲ್ಲಿ ಒಂದು ದೊಡ್ಡ ಮ್ಯೂಸಿಕಲ್ ಫೌಂಟೇನ್ಸ್. ನಾವು ಎಲ್ಲರೂ KRS ಅಲ್ಲಿ ನೋಡಿರ್ಬಹುದು. ಆ ಮಟ್ಟಿಗೆ ಒಂದು ಮ್ಯೂಸಿಕಲ್ ಫೌಂಟೇನ್ ನಾವು ಹಾಕ್ಬೇಕು. ಈ ಎಂಬ್ಯಾಂಕ್ಮೆಂಟ್ ಜೊತೆಗೆ ಲೈಟ್ ಇರಬೇಕು. ಕಂಪ್ಲೀಟ್ 5 acres, complete 5 kilometers they will be lighting with the embankment on normal electricity. ಮತ್ತು ಈ ಮಧ್ಯದಲ್ಲಿ ಒಂದು ಹೈ ಮಾಸ್ಟ್ ಲೈಟ್. ಇಟ್ ವಿಲ್ ಗೋ ಟಿಲ್ ಅರೌಂಡ್ 80 feet. ರಾತ್ರಿಯಲ್ಲಿ ನೀವು ಒಳಗಡೆಯಿಂದ ನೋಡಿದ್ರೆ ಅಥವಾ ಹೊರಗಡೆಯಿಂದ ನೋಡಿದ್ರೆ ಇಟ್ ಶುಡ್ ಲುಕ್ ಲೈಕ್ ಅ ಕ್ವೀನ್ಸ್ ನೆಕ್ಲೆಸ್. ಸೊ ಅದು ವಿಷನ್. ಆ ವಿಷನ್ ಇದೆ. ವಿಷನ್ ಇದ್ರೆ ನಮ್ಮದು APJ ಅಬ್ದುಲ್ ಕಲಾಂ ಅವರು ಏನ್ ಹೇಳ್ತಾರೆ, ನಮಗೆ ದೊಡ್ಡ ಕನಸು ಇಲ್ಲ ಅಲ್ಲಿ, ಇಟ್ ಇಸ್ ಅ ವೇಸ್ಟ್, ಇಟ್ ಇಸ್ ಅ ಕ್ರೈಮ್. ಆ ಕ್ರೈಮ್ ಹೇಳ್ತಾರೆ. ಇಫ್ ಯು ಕೆನಾಟ್ ಡ್ರೀಮ್ ಯು ಡೈ. ಇದು ಇನ್ನು ಹೊಸ ಸ್ಲೋಗನ್ ನಾನು ಹೇಳ್ತಾ ಇದ್ದೀನಿ ಇವತ್ತು. ಇಫ್ ಯು ಕೆನಾಟ್ ಡ್ರೀಮ್ ಯು ಪ್ಲೀಸ್ ಡೈ. ಕರೆಕ್ಟ್. ಅಂಡ್ ಇದು ಈಗ ರತ್ನಾಕರ್ನವರು ಹೇಳಿದ್ದಾರೆ, ನಾವು ಇದು ಮಾಡಬೇಕು, ಮ್ಯೂಸಿಕಲ್ ಫಂಕ್ಷನ್ ಮಾಡಬೇಕು, ಕಾನ್ಸರ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಎಲ್ಲಿ ಮಾಡಬೇಕು? ಇದೇ ಆ ಕಾರ್ನರ್ ಅಲ್ಲಿ in the triangle from where you have come, we propose to have a amphitheater, open air theater ಇರ್ತದೆ. ಅದು ರತ್ನಾಕರ್ ಅವ್ರದ್ದು ನಿರ್ದೇಶನ ಪ್ರಕಾರ ಪ್ರತಿ ತಿಂಗಳೇ ಲಾಸ್ಟ್ ಸಂಡೇಗೆ ನಾವು ಏನಾದರೂ ಕಾರ್ಯಕ್ರಮ ಅಲ್ಲಿ ಮಾಡ್ತೇವೆ. And we also request him to spend every last Sunday evening of the month with us, with the people of Davangere. Correct. ಸೊ ಅದು ಇದೆ. ಆಮೇಲೆ ಅದು ಜೊತೆಗೆ ನಮ್ಮ ಹತ್ರ ಒಂದು 700-800 ಫೋಟೋಗ್ರಾಫ್ಸ್ ಇವರಿಂದ ಮೋಸ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೇನೆ 3 ಫೋಟೋಗ್ರಾಫರ್ಸ್ ಇಂದ. ಅದು ಮತ್ತು ಐ ಹ್ಯಾವ್ ಅ ಫ್ರೆಂಡ್ ಪೇಂಟರ್, ಅವ್ರ ಹೆಸರು ರಾಬರ್ಟ್ ಇದೆ. ಅವ್ರ ಹಂಪಿಯಲ್ಲಿ 33 ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಕರೆಸಿ ಮನೆಯಲ್ಲಿ ಊಟ ಹಚ್ಚಿ ಇಲ್ಲ ಬಿಟ್ಟು ಬಿಡ್ತಾನೆ 1 ವಾರ 2 ವಾರ. ಸೊ ಹಿ ವಿಲ್ ಕ್ರಿಯೇಟ್ ಸಮಥಿಂಗ್ ಬ್ಯೂಟಿಫುಲ್ ವಿತ್ ದ ಪಾತ್ವೇ. With the pathway, we will have a running exhibition.
ಸೊ ನಿಮ್ಗೆ ಒಳಗೆ ಹೋಗೋದು ಬೇಕಾಗಿಲ್ಲ, ಯಾವುದೇ ಟಿಕೆಟ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಮತ್ತು ಸಂಜೆ ಅದರಲ್ಲಿ ಕಂಪ್ಲೀಟ್ ನಾವು ಲೈಟ್ ಹಾಕ್ಬಿಡ್ತೀವಿ. ಸೊ ಹೊರಗಡೆಯಿಂದ ಎಲ್ಲ ಗೊತ್ತಾಗುತ್ತೆ. ರಿಟರ್ನ್ ಮೆಟೀರಿಯಲ್ ಅಂಡ್ ಫೋಟೋಗ್ರಾಫ್ ವಿಲ್ ಬಿ ಸೆಲೆಕ್ಟೆಡ್ ಬೈ ಡಾಕ್ಟರ್ ರತ್ನಾಕರ್. ಇದು ಬಿಟ್ಟು ನೆಕ್ಸ್ಟ್ ತಿಂಗಳು ಅಥವಾ ಇನ್ನೂ ಒಂದೆರಡು ತಿಂಗಳ ನಂತರ ಆ ಫೋಟೋ ಎಕ್ಸಿಬಿಷನ್ ಐ ವುಡ್ ಲೈಕ್ ಟು announce, and it will be a very happy surprise to the children who have taken part in the painting competition. All painting ಈ ಮೂರು ಪ್ರೊಫೆಷನಲ್ ಅಮೆಚೂರ್ ಹೇಳ್ತಾರೆ, ಬಟ್ ದೇ ಆರ್ ಆಲ್ ಪ್ರೊಫೆಷನಲ್ ಫೋಟೋಗ್ರಾಫರ್. ಈ ಮೂರು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಮತ್ತು ಇನ್ನೂ ಕೆಲವು ಫೋಟೋಗ್ರಾಫರ್ಸ್ಗೆ ತಂದು ನಮ್ದು 100 ಬೆಸ್ಟ್ photographs we will have an exhibition in the Fine Arts College, right sir? We will have in the Fine Arts College somewhere towards the end of July. It will be a 3-day exhibition conducted by the Fine Arts College. So whosoever is the concerned, please get it communicated, do the official communication and see to it. Nandu enide naan bhejupedama, only policy statement. Correct? So you please see to it that it's communicated, it is done, and we decide on the chief guest and this photography exhibition. Adu munde varstare. ಈಗ ಈ ಕಾರ್ಯಕ್ರಮ ಈ ಸಮಾರಂಭ ಏನು ನಡೀತಾ ಇದೆ ಅದು ಮುಖ್ಯವಾಗಿ ಏನಿದೆಯಾ, ವಿಶ್ವ ಪರಿಸರ ದಿನಾಚರಣೆ ಅಂತ ಒಂದು ಸುಂದರವಾದ ಜಾಗದಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಆಗಲ್ಲ. ದಿಸ್ ಇಸ್ ದ ಬೆಸ್ಟ್ ಲೊಕೇಶನ್ ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ದಿಸ್ ಇಸ್ ದ ಬೆಸ್ಟ್ ಫಂಕ್ಷನ್ ವಿಚ್ ಇಸ್ ಬೀಯಿಂಗ್ ಹೆಲ್ಡ್ ಇನ್ ದ ಹೋಲ್ ಆಫ್ ಕರ್ನಾಟಕ. ಇದು ಒಂದು ಮಾದರಿ ಆಗಬೇಕು. ಮತ್ತು ವಿಶ್ವ ಪರಿಸರ ದಿನಾಚರಣೆ ಒಂದು ಹೆಸರು ಬಂದ್ರೆ ದಾವಣಗೆರೆಯಲ್ಲಿ ಅಂತ ಫಂಕ್ಷನ್ ಮಾಡಿದ್ರೆ ಎಲ್ಲೂ ಆ ರೀತಿ ಫಂಕ್ಷನ್ ಆಗಲ್ಲ. ಮತ್ತು ಫಂಕ್ಷನ್ ಒಂದಲ್ಲ, ಅದ್ರ ಜೊತೆಗೆ ಏನ್ ಕಾರ್ಯಾಚರಣೆ ಎಲ್ಲ ನಡೀತಾ ಇರ್ತದೆ ಅದು ಒಂದು ಮುಖ್ಯ. ಇಡೀ ವರ್ಷ ಆಗ್ಬೇಕು. ಇದು ಒಂದೆರಡು ತಿಂಗಳು ಅಥವಾ ಒಂದೆರಡು ದಿವಸ ಮಾಡಿದ್ರೆ ಅದು ಆಗಲ್ಲ. ಈಗ ಮುಖ್ಯವಾಗಿ ಈ ಗೌರ್ಮೆಂಟ್ ಇದರಲ್ಲಿ ಸ್ವಲ್ಪ ಸೀಮಿತ ಆಗಿದೆ. ನಿಮ್ಮಲ್ಲಿ ಸುಮಾರು ಜನ ಪರಿಸರ ಪ್ರೇಮಿನವರು ಇದ್ದಾರೆ. ಅವರು ಕೂಡ ನಮ್ಮ ಗ್ರೂಪ್ಗೆ, ನಮ್ಮ ಬ್ರೈನ್ ಸ್ಟಾರ್ಮಿಂಗ್ ಗ್ರೂಪ್ಗೆ ಅವರು ಕೂಡ ಸೇರಿಸಬೇಕು. ಅವ್ರು ಸೇರಿಸಿದ್ರೆ ನಮ್ಗೆ ಆರ್ಕಿಟೆಕ್ಟ್ಸ್ ಬೇಕು, ನಮ್ಗೆ ಸಿವಿಲ್ ಇಂಜಿನಿಯರ್ಸ್ ಬೇಕು, ನಮಗೆ ಅಂತ ಜನ ಬೇಕು, ಡಾಕ್ಯುಮೆಂಟೇಶನ್ ಮಾಡೋರು ಜನ ಬೇಕು. ಇದು ಎಲ್ಲ ಸೇರಿಸಿದ್ರೆ ಇದು ಒಂದು ಕರೆಕ್ಟ್ ಆಗಿ ಜನ ಆಂದೋಲನ್ ಅದು ಒಂದು ಆಗತ್ತೆ. ಈಗ ಈ ನೆಕ್ಸ್ಟ್ 6 ತಿಂಗಳಲ್ಲಿ ನಾವು ಯಾವ ರೀತಿ ಇವ್ರಿಗೆ ಮುಂದೆ ತರ್ತೀವಿ ಅದು ಒಂದು ನೀಟ್ ಆಗಿ ಪ್ಲಾನ್ ನಾವು ತಾವೆಲ್ಲರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡದ ನಂತರ ಇದು 180 ಡೇಸ್ ಅದು ಯಾವ ರೀತಿ ಇಲ್ಲಿ ಕೆಲಸ ನಡೀತದೆ ಅದು ತಾವೆಲ್ಲರಿಗೆ ನಾವು ಇದು ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ. ಆದ್ರೆ ಇದು ಜನರಲ್ ಹೆಲ್ತ್ ಇನ್ ದಾವಣಗೆರೆ ಅದು ನೋಡಿದ್ರೆ ನೀವು ಫಿಟ್ನೆಸ್ ಅಲ್ಲಿ ಕೂಡ ಸುಮಾರು ಒಂದು ಸ್ಟ್ಯಾಂಡರ್ಡ್ಗೆ ಬರಲಿಕ್ಕೆ ಒಂದು ಕೊರತೆ ಇದೆ. ಈ ಸಿಟಿಯಿಂದ ಅಷ್ಟು ಜಾಸ್ತಿ ದೂರ ಇಲ್ಲ, ಬಟ್ ಬೆಳಿಗ್ಗೆ ನೋಡಿದ್ರೆ ನಿಮ್ಗೆ ಜಾಗರ್ಸ್ ವಾಕರ್ಸ್ ಅದು ಬಹಳ ಎಲ್ಲ ಸೇರಿ ಒಂದು 100 ಜನಕ್ಕಿಂತ ಜಾಸ್ತಿ ಇರ್ಲಿಕ್ಕಿಲ್ಲ. ಟೋಟಲ್ ಸಿಟಿದು ಪಾಪ್ಯುಲೇಷನ್ 5 lakh ಇರ್ಬೋದು. 5 lakh ಪಾಪ್ಯುಲೇಷನ್ ಅಲ್ಲಿ 100 ಜನಗೆ ತಮ್ಮ ಹೆಲ್ತ್ ಬಗ್ಗೆ ಪ್ರೀತಿ ಇದೆಯಾ? ದಟ್ ಈಸ್ ನಾಟ್ ಅ ವೆರಿ ಗುಡ್ ಸಿಚುವೇಶನ್. ಸೊ ಐ ವುಡ್ ರಿಕ್ವೆಸ್ಟ್ ಆನ್ ಬಿಹಾಫ್ ಆಫ್ ದ ಮುನ್ಸಿಪಲ್ ಕಾರ್ಪೊರೇಷನ್ that at least all of you should come here and you should enjoy this beautiful surroundings. ಅದು ಒಂದು ಎಂಜಾಯ್ ಮಾಡಿದ್ರೆ ನಿಮ್ಮ ಹೆಲ್ತ್ ಕಂಡೀಷನ್ಸ್ ಕೂಡ ಇದು ಇನ್ನು ಇಂಪ್ರೂವ್ ಆಗುತ್ತೆ. ಈಗ ಗಿರೀಶ್ನವರು ಈ ಕೆರೆ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ನ್ಯೂಯಾರ್ಕ್ ಅಲ್ಲಿ ಅವ್ರದ್ದು ಜೀವನ ಯಾಪನ ಮಾಡಿದ್ರೆ ಕೂಡ ಇಷ್ಟು ದಾವಣಗೆರೆ ಈ ಕೆರೆ ಬಗ್ಗೆ ಅಷ್ಟು ಪ್ರೀತಿ ಇದೆ. ಅಟ್ಲೀಸ್ಟ್ ನಾವೆಲ್ಲರೂ ಇಲ್ಲಿ ಇರುವಾಗ ಈ ಕೆರೆ ಬಗ್ಗೆ ನಮಗೆ ಕೂಡ ಪ್ರೀತಿ ಆಗ್ಬೇಕು. ಮತ್ತು ಜನರಲ್ ಕೆಲವು ನಿರ್ದೇಶನಗಳು ಏನಿದೆ, ಇಲ್ಲಿ ಬಂದು ಯಾರದ್ದು ಗಲೀಜ್ ಮಾಡಬಾರ್ದು. ಈ ನಿಮ್ ಪ್ರಾಪರ್ಟಿ ನಾವು ಪರ್ಸನಲ್ ಪ್ರಾಪರ್ಟಿ ಆ ರೀತಿ ನಾವು ಉಪಯೋಗಿಸ್ಬೇಕಾಗತ್ತೆ. ಮತ್ತು ನೀವು ಇಲ್ಲಿ ಬಂದ ನಂತರ ನಿಮ್ ಮುಂದೆ ಯಾರೊಬ್ರು ಏನಾದ್ರು ಮಾಡಿದರೆ ಏನು ಗಲೀಜ್ ಮಾಡಲಿಕ್ಕೆ ಹೋದ್ರೆ ನೀವು ಅವ್ರಿಗೆ ಬೇಡ ಹೇಳಬೇಕು. ಈ ಅಂತ ಒಂದು ದೊಡ್ಡ ಪರಿಸರ ಮೇಂಟೈನ್ ಮಾಡಲಿಕ್ಕೆ ನಿಮ್ಮಲ್ಲಿ ಒಂದು ಸಿವಿಕ್ ಅವೇರ್ನೆಸ್ ಬರಬೇಕು. ಸಿವಿಕ್ ಅವೇರ್ನೆಸ್ ಅಂತ ಬಂದ್ರೆ ಅಂತ ಒಂದು ದೊಡ್ಡ ಪ್ರಾಪರ್ಟಿ, ಇದು ದೊಡ್ಡ ಒಂದು ಸಂಪತ್ತಿ ಇದೆ, ಎಲ್ರದ್ದು ಬಿಗ್ಗೆಸ್ಟ್ ಅಸೆಟ್. ನಿಮ್ ಮನೆ ಏನೇನಿದೆ ನಿಮ್ಮ ಈ ಊರಲ್ಲಿ ಅದ್ರದ್ದು ಅಂತ ಏನೇ ಅಸೆಟ್ ಅಲ್ಲ. ಮೇಂಟೈನ್ ಮಾಡಲಿಕ್ಕೆ ಒಂದು ಸಿವಿಕ್ ಅವೇರ್ನೆಸ್ ಬರಬೇಕು. ಐ ವುಡ್ ರಿಕ್ವೆಸ್ಟ್ ದ ಮುನ್ಸಿಪಲ್ ಕಮಿಷನರ್ ಮುನ್ಸಿಪಲ್ ಕಾರ್ಪೊರೇಷನ್ ದಾವಣಗೆರೆ ಒಂದು ಸಿವಿಕ್ ಅವೇರ್ನೆಸ್ ಕ್ಯಾಂಪೇನ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸಿವಿಕ್ ಅವೇರ್ನೆಸ್ ಕ್ಯಾಂಪೇನ್ ಅವ್ರ ಬಗ್ಗೆ ಎಲ್ಲ ಇದು ಒಂದು ನಿರ್ದೇಶನಗಳು ಮತ್ತು ನಾವು ಬಿಗಿನಿಂಗ್ ಅಲ್ಲಿ ನಾವು ಮಾನಿಟರ್ ಮಾಡಬೇಕು.
ಇಲ್ಲಿ ಹೋಗಿ ರೋಡ್ ಅಲ್ಲಿ ನೀವು ಗಲೀಜ್ ಮಾಡ್ತೀರಾ, ಇಲ್ಲಿ ಹೋಗಿ ನಿಮ್ದು ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಬೇಕಾಗತ್ತೆ. ಯು ಗೋ ಟು ಸಿಂಗಾಪುರ್, ಯು ಗೋ ಟು ಹಾಂಗ್ಕಾಂಗ್, ಯು ಡೋಂಟ್ ಹ್ಯಾವ್ ಎನಿ ಟ್ರಾಫಿಕ್ ಕಾನ್ಸ್ಟೇಬಲ್ಸ್, ಬಟ್ ದೇರ್ ಇಸ್ ಮಾನಿಟರಿಂಗ್. ಮತ್ತು ಇಡೀ ನಾವು ಏನು ಪ್ರಾಸೆಸ್ ಮಾಡ್ತಾ ಇದ್ದೀವಿ, ನಂದು ಒಂದು ಪ್ಯಾಷನ್ ಇನ್ನೊಂದೇನಿದೆ, ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ ಹ್ಯಾಸ್ ಟು ಬಿ ಬ್ರಾಟ್ ಟು ದ ಗ್ರೌಂಡ್ ಲೆವೆಲ್. ನಮ್ಮ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಮತ್ತು ಟೆಕ್ನಾಲಜಿ, ಅಪ್ರೋಪ್ರಿಯೇಟ್ ಟೆಕ್ನಾಲಜಿ, ಯಾವ ಟೆಕ್ನಾಲಜಿ ನಮಗೆ ಬೇಕು ಅದು ಗ್ರೌಂಡ್ ಲೆವೆಲ್ಗೆ ನಾನು ತರ್ತಾ ಇಲ್ಲದೆ, ಅದರಿಂದ ಆ ಮ್ಯಾನೇಜ್ಮೆಂಟ್ ಇಂದ ಆ ಟೆಕ್ನಾಲಜಿಯಿಂದ ಏನು ಉಪಯೋಗ ಇಲ್ಲ. ನಾವು ಒಂದು ಸಿಂಪಲ್ ಉದಾಹರಣೆ ನಿಮಗೆ ಕೊಡ್ತೇನೆ. 180 ಡಿಗ್ರಿ ಒನ್ ಫೋಟೋಗ್ರಾಫ್ ಟೇಕನ್ ಬೈ ಒನ್ ಫೋಟೋಗ್ರಾಫರ್. ಟೆಕ್ನಾಲಜಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಎಷ್ಟು ಜನ ಹತ್ರ ಇರಬಹುದು, ಮಧು ಒಂದು ಫೋಟೋಗ್ರಾಫ್ ತಗೊಂಡಿದ್ದಾರೆ 180 ಡಿಗ್ರಿ. ಈ ಇಡೀ ಊರ್ದು ಭವಿಷ್ಯ ಚೇಂಜ್ ಆಗ್ತಾ ಇದೆ. ಈ ಕೆರೆ ಬಗ್ಗೆ ನಿಮ್ಮ ಇಂಪ್ರೆಷನ್ ಏನಿದೆ ಅದು ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಸೊ ಇಟ್ ವಿಲ್ ಬಿ ದ ಹೋಲ್ ಕೆರೆ ವಿಲ್ ಬಿ ಡೆವಲಪ್ ಆನ್ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಯೂಸ್ ಆಫ್ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ. ಈಗ ನಮ್ಮ ಕೆರೆದು ವೆಬ್ಸೈಟ್ ನಾಳೆಯಿಂದ ಅದು ಕಾರ್ಯರೂಪಕ್ಕೆ ನಾವು ತರ್ತೀವಿ. ಅದು ಜೊತೆಗೆ there will be a huge photography section for this website. I once again thank all the organizers and I don't treat myself to be different from the organizers. ಮತ್ತು ನಮ್ಗೆ ಏನು ಪ್ರಾಮಿಸ್ ಇದೆ, ನಾವು 1st January on the upgraded new ಕೆರೆ we will dedicate it to the citizens of ದಾವಣಗೆರೆ. ಅದು ಜೊತೆಗೆ ಮಂಗಲ, APJ ಅಬ್ದುಲ್ ಕಲಾಂ, ರತ್ನಾಕರ್, ಮಧು ಮತ್ತು ಇವರು ಡಾಕ್ಟರ್ ಶ್ರೀಕಾಂತ್, ನನ್ನ ಕೃತಜ್ಞತೆ. ಅದು ಬಿಟ್ಟು ನಾನು ಏನು ಮಾತಾಡ್ತಾ ಇದ್ದೀವಿ, ಐ ಆಮ್ ಓನ್ಲಿ ದ ಪಬ್ಲಿಕ್ ಫೇಸ್, ಒಂದು ಸಾರ್ವಜನಿಕ ಮುಖ ನಾನಿದ್ದೇನೆ. ಇದು ಜನ ಆಂದೋಲನದು. ನನ್ನ ಹಿಂದೆ ಸುಮಾರು ಜನ ಇದ್ದಾರೆ. ದೇ ಆರ್ ವೆರಿ ಗ್ರೇಟ್ ಪೀಪಲ್, ದೇ ಆರ್ ವೆರಿ ನಾಲೆಜಬಲ್, ದೇ ಆರ್ ವೆರಿ ಎಫೆಕ್ಟಿವ್, ದೇ ಆರ್ ಬೆಸ್ಟ್ ಆಫ್ ಅಡ್ಮಿನಿಸ್ಟ್ರೇಟರ್ಸ್. ಅದ್ರ ಜೊತೆಗೆ ಕೆಲವು ಜನ ಇದ್ದಾರೆ, ಅವ್ರು ಬಹಳ ಪ್ಯಾಷನ್ ಇಂದ, ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಪಟ್ಟಣ್ ಶೆಟ್ಟಿ, DC, ರಾಘುರಾಮ್, ಗುತ್ತಿ ಜಂಬುನಾಥ್, ಅವರ್ ಮುನ್ಸಿಪಲ್ ಕಮಿಷನರ್ ಪ್ರಶಾಂತ್ ಕುಮಾರ್. ಇದು ನಾವು ಅಫಿಷಿಯಲ್ ಇದು ನಾವು ಮಟ್ಟಲ್ಲಿ ಇದೆ. ಅದ್ರ ಜೊತೆಗೆ ನಮ್ಮ ಇಂಜಿನಿಯರ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು 10 ದಿವಸ ರಜೆ ತಗೊಂಡು ಈ ಕಾರ್ಯಕ್ರಮ ಸಲುವಾಗಿ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿ ಈಸ್ ಶುಭ. Then we have Pushpa, she is web designer. ಎಷ್ಟೆಲ್ಲ ಕಲಾತ್ಮಕ ಕ್ರಿಯೇಟಿವ್ ಏನೇನು ನೋಡಿದಿರಾ, ಅವರು ಪುಷ್ಪ ಅಲ್ಲಿ ಕೂತ್ಕೊಂಡು ಬೆಳಗಿಂದ ಸಂಜೆ ಮಾಡಿಕೊಂಡು ಅವ್ರು ನಾವು ಎಲ್ರಿಗೂ ಕೊಟ್ಟಿದ್ದಾರೆ. ಆ ಒಂದು ನಮ್ಮ ಜನ ಆಂದೋಲನೆಗೆ ಒಂದು ದಾರಿ ತೋರಿಸುವಂತ ಅವ್ರು ಕೆಲಸ ಮಾಡಿದ್ದಾರೆ. ಆಮೇಲೆ ನಿನ್ನೆ ನಮ್ಮ ಟೀಮ್ಗೆ ನಮ್ಮ ಹೊಸ ಗುಂಪಿಯರು ಜಾಯಿನ್ ಮಾಡಿದ್ದಾರೆ. ಕರೆಕ್ಟ್. ಸೊ ಶಿ ಈಸ್ ಸುದೀಪ್ನ, ಶಿ ಈಸ್ ಎ 4th semester student at BEIT, so she joins our team. ಇದ್ರ ಜೊತೆಗೆ ನಮ್ಮ ಇನ್ನೊಂದು ಇದು ಏನೋ ಗಟ್ಟಿ ಮನುಷ್ಯ, ಅವ್ರ ಹೆಸರು ಕೂಡ ಬಹಳ ಚಂದ ಇದೆ, ಬಸನಗೌಡ. ಗೌಡ್ರು ಎಲ್ಲಿಲ್ಲ. ಸೊ ಹಿ ವರ್ಕ್ಸ್ ಫಾರ್ ಕೃಷಿ ವಿಜ್ಞಾನ ಕೇಂದ್ರ. ಎಲ್ಲ ಸ್ಯಾಪ್ಲಿಂಗು, ಮೆಡಿಸಿನಲ್ ಪ್ಲಾಂಟ್ಸ್, ಆಲ್ ದೀಸ್ ಥಿಂಗ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಲಾಸ್ಟ್ 10 ದಿವಸದಿಂದ ಇವ್ರ ಕ್ಯಾಂಪ್ ಇಲ್ಲೇ ಆಗಿದೆ ಪಕ್ಷಿಗಳ ಜೊತೆಗೆ. So I hope he continues with his exercise. So ಇಷ್ಟೆಲ್ಲ ಜನ ನಾವು ಕೂತ್ಕೊಂಡು ಈ ಒಂದು ಲೆವೆಲ್ಗೆ ತಂದಿದ್ದೀವಿ. I am extremely grateful and thankful to all these fellows. I once again thank the organizers. I once again thank everybody who has made this as a model, Madri interdepartmental governmental functioning, do a Madri model. Number 1 and number 2, civil activism from inside, from within the government. We are giving the clarion call of civil activism in Davangere, and this is the project by which we will make you feel that we mean it, we will deliver it. 1st of January, we will meet again at this Kere 2013. Thank you. ಏನೇನಾಗಿದೆ, ಏನೇನಾಗಬೇಕು ಅಂತ ಅವ್ರಿಗೆ ಕನಸಿದೆ ಅಂತ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್.